ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಪ್ರಿಯರೇ, ನೀವು ಎಂದಾದರೂ ಯೋಚಿಸಿದ್ದೀರಾ, ಪ್ರವಾಚಕ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಲಗುವಾಗ ದೀಪಗಳನ್ನು ಆಫ್ ಮಾಡಲು ಸಲಹೆ ಮಾಡಿದ್ದು ಯಾಕೆ? ದೀಪಗಳನ್ನು ಆನ್ ಮಾಡಿ ಮಲಗಿದರೆ ಏನು ಸಂಭವಿಸುತ್ತದೆ? 1400 ವರ್ಷಗಳು ಕಳೆದರೂ ವಿಜ್ಞಾನಿಗಳು ಇನ್ನೂ ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರತಿಯೊಂದು ಹದೀಸ್ನ ಹಿಂದಿನ ಆಳವಾದ ಜ್ಞಾನ ಮತ್ತು ವೈಜ್ಞಾನಿಕ ಸತ್ಯಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಕೆಲವರು ದೀಪಗಳನ್ನು ಆನ್ ಮಾಡಿ ಮಲಗುವ ಅಭ್ಯಾಸವನ್ನು ಹೊಂದಿದ್ದಾರೆ, ಇನ್ನು ಕೆಲವರು ಸಂಪೂರ್ಣ ಕತ್ತಲೆಯನ್ನು ಹೆಚ್ಚು ಆರಾಮದಾಯಕವೆಂದು ಕಾಣುತ್ತಾರೆ. ಆದರೆ ಮಲಗುವಾಗ ದೀಪಗಳನ್ನು ಆನ್ ಮಾಡಿ ಇಟ್ಟರೆ ಅದು ನಿಮ್ಮ ಆರೋಗ್ಯವನ್ನು ಪ್ರತಿಕೂಲವಾಗಿ ಪ್ರಭಾವಿಸುವುದಲ್ಲದೆ ಅದು ನಿಮ್ಮ ಮನೆಗೆ ಶೈತಾನನನ್ನು ಆಹ್ವಾನಿಸುತ್ತದೆ. ಹೌದು ಸ್ನೇಹಿತರೆ, ರಾತ್ರಿ ದೀಪಗಳನ್ನು ಆನ್ ಮಾಡಿ ಇಟ್ಟ ಸ್ಥಳಗಳಲ್ಲಿ ಮತ್ತು ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳನ್ನು ಪಾಲಿಸದ ಸ್ಥಳಗಳಲ್ಲಿ ಶೈತಾನ ಪ್ರವೇಶಿಸಲು ಪ್ರವೃತ್ತಿಯನ್ನು ತೋರುತ್ತಾನೆ. ರಾತ್ರಿ ಮೇಲ್ಛಾವಣಿಯಲ್ಲಿ ಏಕಾಂಗಿಯಾಗಿ ಮಲಗುವುದನ್ನು ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾಕೆ ನಿಷೇಧಿಸಿದರು ಎಂಬುದರ ಬಗ್ಗೆಯೂ ನಾವು ಮಾತನಾಡುತ್ತೇವೆ. ಇದು ಸರಳವಾದ ವಿಷಯವೆಂದು ತೋರುತ್ತದೆಯಾದರೂ ಇದರ ಹಿಂದೆ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕ್ಷೇಮಕ್ಕಾಗಿ ಆಳವಾದ ಜ್ಞಾನವಿದೆ. ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮನ್ನು ಆರಾಧನೆಗೆ ಮಾತ್ರವಲ್ಲದೆ ದೈನಂದಿನ ಜೀವನವನ್ನು ಹೇಗೆ ನಡೆಸಬೇಕೆಂದು ಕೂಡ ಬೋಧಿಸಿದರು. ಹೇಗೆ ಮಲಗಬೇಕು, ಹೇಗೆ ಎಚ್ಚರಗೊಳ್ಳಬೇಕು, ಹೇಗೆ ನಡೆಯಬೇಕು, ಹೇಗೆ ತಿನ್ನಬೇಕು, ಸ್ನಾನಗೃಹಕ್ಕೆ ಪ್ರವೇಶಿಸುವ ಮರ್ಯಾದೆಗಳವರೆಗೂ. ಪ್ರಿಯ ಸಹೋದರರೇ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ತಿಳಿಯದೆ ಈ ಸುನ್ನತ್ಗಳನ್ನು ಅಲಕ್ಷ್ಯ ಮಾಡುತ್ತಿದ್ದರೆ ನೀವು ಜೀವನ ಪರ್ಯಂತ ಈ ತಪ್ಪುಗಳನ್ನು ಮುಂದುವರಿಸಿ ಅದರ ಪರಿಣಾಮಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಗಂಭೀರವಾಗಿರುತ್ತವೆ. ಇಸ್ಲಾಂ ನಮ್ಮನ್ನು ಪ್ರಾರ್ಥಿಸಲು ಅಥವಾ ಉಪವಾಸ ಮಾಡಲು ಅಥವಾ ಹಜ್ ನಿರ್ವಹಿಸಲು ಮಾತ್ರ ಬೋಧಿಸಿಲ್ಲ. ಇಸ್ಲಾಂ ನಮ್ಮನ್ನು ಜೀವಿಸಲು, ವಿಶ್ರಾಂತಿ ಪಡೆಯಲು, ಮಲಗಲು ಬೋಧಿಸಿದೆ. ಏಕೆಂದರೆ ಇಸ್ಲಾಂ ಒಂದು ಧರ್ಮ ಮಾತ್ರವಲ್ಲ, ಅದು ಸಂಪೂರ್ಣ ಜೀವನ ವಿಧಾನವಾಗಿದೆ. ಗೋಡೆ ಅಥವಾ ರೈಲಿಂಗ್ ಇಲ್ಲದ ಮೇಲ್ಛಾವಣಿಯಲ್ಲಿ ಮಲಗುವುದನ್ನು ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಷೇಧಿಸಿದರು, ಏಕೆಂದರೆ ಮಲಗುವಾಗ ಒಬ್ಬರು ತಿಳಿಯದೆ ಬೀಳಬಹುದು. ಅಂತಹ ಸ್ಥಳದಲ್ಲಿ ಮಲಗುವುದು ಅಲ್ಲಾಹನ ಸಂರಕ್ಷಣೆಯಿಂದ ದೂರವಾಗುವಂತೆ ಮಾಡುತ್ತದೆ. ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಲಗುವ ಮುನ್ನ ಕಣ್ಣುಗಳಿಗೆ ಕಾಜಲ್ ಹಚ್ಚಲು ಪ್ರೋತ್ಸಾಹಿಸಿದರು. ಅದು ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ಕಣ್ಣುರೆಪ್ಪೆಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರವಾಚಕನ ಮತ್ತೊಂದು ಪ್ರಮುಖ ಬೋಧನೆ ಮಲಗುವ ಮುನ್ನ ಹಾಸಿಗೆಯನ್ನು ಅಲ್ಲಾಡಿಸುವುದು. ಇದು ಹಾನಿಕಾರಕ ಕೀಟಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ. ಅವರು ಹೇಳಿದರು, ನಿಮ್ಮಲ್ಲಿ ಒಬ್ಬರು ಹಾಸಿಗೆಗೆ ಹೋಗುವಾಗ ತನ್ನ ಬಟ್ಟೆಯ ಒಳಭಾಗದಿಂದ ಅದನ್ನು ಅಲ್ಲಾಡಿಸಿ ಮತ್ತು ಬಿಸ್ಮಿಲ್ಲಾ ಹೇಳಿ, ಏಕೆಂದರೆ ಅದರಲ್ಲಿ ಏನು ಪ್ರವೇಶಿಸಿದೆ ಎಂದು ಅವನಿಗೆ ತಿಳಿಯದು. ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರಾರ್ಥನೆಗೆ ಮುನ್ನ ಮಾಡುವಂತೆ ಮಲಗುವ ಮುನ್ನ ಉಳು ನಿರ್ವಹಿಸಿ. ಉಳು ಸ್ಥಿತಿಯಲ್ಲಿ ಮಲಗುವುದು ದುಸ್ವಪ್ನಗಳಿಂದ ಮತ್ತು ಶೈತಾನನ ಮಂತ್ರಣಗಳಿಂದ ಸಂರಕ್ಷಿಸುತ್ತದೆ. ಆ ರಾತ್ರಿ ಯಾರಾದರೂ ಸತ್ತರೆ ಅವರು ಶುದ್ಧತೆಯ ಸ್ಥಿತಿಯಲ್ಲಿ ಸಾಯುತ್ತಾರೆ. ಅಂತಹ ಸ್ಥಿತಿಯಲ್ಲಿ ಕಾಣುವ ಕನಸುಗಳು ಹೆಚ್ಚಾಗಿ ನಿಜವಾಗುತ್ತವೆ. ಹಜ್ರತ್ ಉಫ್ ಅವರಿಂದ ವರದಿಯಾಗಿದೆ. ಅವರು ಹೇಳಿದರು, ಅಲ್ಲಾಹನ ದೂತ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ಮಲಗುವಾಗ ತನ್ನ ಕೈಯನ್ನು ತನ್ನ ಕೆನ್ನೆಯ ಕೆಳಗೆ ಇಟ್ಟುಕೊಳ್ಳುತ್ತಿದ್ದರು. ನಂತರ ಅವರು ಹೇಳುತ್ತಿದ್ದರು, ಅಲ್ಲಾಹುವೇ, ನಿನ್ನ ಹೆಸರಿನಲ್ಲಿ ನಾನು ಸಾಯುತ್ತೇನೆ ಮತ್ತು ನಿನ್ನ ಹೆಸರಿನಲ್ಲಿ ನಾನು ಜೀವಿಸುತ್ತೇನೆ. ಕೆಲವು ವರದಿಗಳಲ್ಲಿ ಹಾಸಿಗೆಯನ್ನು 3 ಬಾರಿ ಅಲ್ಲಾಡಿಸಿ ಬಿಸ್ಮಿಲ್ಲಾ ಹೇಳಿ ಮಲಗಿ ಎಂದು ಹೇಳಲಾಗಿದೆ. ಪ್ರಿಯ ಸಹೋದರರೇ, ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಲಗುವ ಮುನ್ನ ದೀಪಗಳನ್ನು ಆಫ್ ಮಾಡಲು ಕಟ್ಟುನಿಟ್ಟಾಗಿ ಸೂಚಿಸಿದರು. ಅವರು ಹೇಳಿದರು, ನೀವು ರಾತ್ರಿ ಮಲಗುವಾಗ ದೀಪವನ್ನು ಆರಿಸಿ, ಹೀಗೆ ಯಾವುದೇ ಹಾನಿ ಸಂಭವಿಸದಿರಲಿ. ಹಜ್ರತ್ ಉಮರ್ ರದಿಯಲ್ಲಾಹು ಅನ್ಹು ಅವರಿಂದ ವರದಿಯಾಗಿದೆ. ಅವರು ಹೇಳಿದರು, ನೀವು ರಾತ್ರಿ ಮಲಗುವಾಗ ಮನೆಯಲ್ಲಿ ಬೆಂಕಿ ಅಥವಾ ದೀಪವನ್ನು ಉರಿಯುತ್ತಾ ಇಟ್ಟುಕೊಳ್ಳಬೇಡಿ. ಇಂದಿನ ಕಾಲದಲ್ಲಿ ಈ ಹದೀಸ್ ಗ್ಯಾಸ್ ಸ್ಟವ್ಗಳು, ಹೀಟರ್ಗಳು, ಎಲೆಕ್ಟ್ರಿಕ್ ದೀಪಗಳಿಗೂ ಅನ್ವಯಿಸುತ್ತದೆ. ಹೆಚ್ಚಾಗಿ ಇವುಗಳನ್ನು ಆನ್ ಮಾಡಿ ಇಟ್ಟರೆ ಭಯಾನಕ ಅಪಘಾತಗಳಿಗೆ ಕಾರಣವಾಗುತ್ತದೆ. ಮನೆಗಳು ಬೆಂಕಿ ಹೊತ್ತಿಕೊಳ್ಳುತ್ತವೆ ಅಥವಾ ಜನರು ಉಸಿರುಗಟ್ಟಿ ಸಾಯುತ್ತಾರೆ. ಹದೀಸ್ ಪ್ರಕಾರ ರಾತ್ರಿ ಒಂದು ಇಲಿ ಬೆಂಕಿಗೆ ಡಿಕ್ಕಿ ಹೊಡೆದು ಬೆಂಕಿ ಹಬ್ಬಬಹುದು. ಆಧುನಿಕ ಸಂಶೋಧನೆಗಳು ತೋರಿಸುತ್ತವೆ, ದೀಪಗಳನ್ನು ಆನ್ ಮಾಡಿ ಮಲಗುವವರು ಕ್ಯಾನ್ಸರ್, ಚರ್ಮ ರೋಗಗಳಂತಹ ಗಂಭೀರ ಸ್ಥಿತಿಗಳ ಅಪಾಯದಲ್ಲಿದ್ದಾರೆ. ದೀಪಗಳನ್ನು ಆನ್ ಮಾಡಿ ಮಲಗುವುದು ಹಾರ್ಮೋನಲ್ ಸಮತೋಲನವನ್ನು ತಡೆಯುತ್ತದೆ, ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ, ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ.
ಆದ್ದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶಾಂತವಾದ ವಿಶ್ರಾಂತಿಯನ್ನು ಖಚಿತಪಡಿಸಲು ಮಲಗುವ ಮುನ್ನ ಎಲ್ಲಾ ದೀಪಗಳನ್ನು ಆಫ್ ಮಾಡುವುದು ಉತ್ತಮ ವಿಧಾನವಾಗಿದೆ. ಒಂದು ದಿನ ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸಹಚರರೊಂದಿಗೆ ಹೇಳುತ್ತಿದ್ದರು, ನೀರನ್ನು ಗಮನದಿಂದ ನಿಧಾನವಾಗಿ 3 ಹೀರುಗಳಾಗಿ ಕುಡಿಯಿರಿ. ಒಬ್ಬ ಯಹೂದಿ ಇದನ್ನು ಕೇಳಿದ. ಅದೇ ರಾತ್ರಿ ಬಾಯಾರಿಕೆಯಾದಾಗ ಅವನು ತನ್ನ ಪತ್ನಿಗೆ ಹೇಳಿದ, ನನಗೆ 1 ಗ್ಲಾಸ್ ನೀರು ಕೊಡು, ಆದರೆ ಅದರಲ್ಲಿ ಏನೂ ಇಲ್ಲ ಎಂದು ಖಚಿತಪಡಿಸು. ಪತ್ನಿ ಉತ್ತರಿಸಿದಳು, ನಾನು ಹೇಗೆ ಪರಿಶೀಲಿಸಲಿ? ಕೋಣೆಯಲ್ಲಿ ದೀಪ ಆಫ್ ಆಗಿದೆ. ಇದರಿಂದ ಕೋಪಗೊಂಡು ಅವನು ಎದ್ದು ದೀಪವನ್ನು ಆನ್ ಮಾಡಿದ. ಪತ್ನಿ ನೀರನ್ನು ತಂದಾಗ ಗ್ಲಾಸ್ನಲ್ಲಿ 1 ಕಪ್ಪು ವಿಷಯುಕ್ತ ಮೊಳಲೆ ತೇಲುತ್ತಿರುವುದನ್ನು ಅವನು ಕಂಡ. ಮರುದಿನ ಬೆಳಿಗ್ಗೆ ಆ ಯಹೂದಿ ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಘಟನೆಯನ್ನು ಎಲ್ಲಾ ಹೇಳಿದ. ಭಾವುಕನಾಗಿ ಅವನು ಹೇಳಿದ, ಮಾನವ ಜೀವನದ ಸುರಕ್ಷತೆಗೆ ಇಷ್ಟು ಗಮನವಿರುವ ಧರ್ಮ ಖಂಡಿತವಾಗಿ ಜನರನ್ನು ನರಕದಿಂದ ಸಂರಕ್ಷಿಸುತ್ತದೆ. ನಂತರ ಅವನು ಇಸ್ಲಾಂ ಅಂಗೀಕರಿಸಿ ಮುಸ್ಲಿಮಾದ. ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರಾದರೂ ಕೈಗಳಲ್ಲಿ ಮಾಂಸ ಅಥವಾ ಕೊಬ್ಬಿನ ವಾಸನೆ ಇದ್ದರೆ ಮಲಗುವ ಮುನ್ನ ಅವುಗಳನ್ನು ತೊಳೆಯಿರಿ, ಇಲ್ಲದಿದ್ದರೆ ಹಾನಿ ಬರಬಹುದು. ಪ್ರವಾಚಕ ನಮ್ಮನ್ನು ಮಲಗುವ ಮುನ್ನ ಆಹಾರ ಮತ್ತು ಪಾನೀಯಗಳನ್ನು ಮುಚ್ಚಿ ಬಿಸ್ಮಿಲ್ಲಾ ಹೇಳಲು ಸೂಚಿಸಿದರು. ಬೇರೆ ಏನೂ ಲಭ್ಯವಿಲ್ಲದಿದ್ದರೆ 1 ಕೋಲಿನಿಂದಲೂ ಮುಚ್ಚಬಹುದು, ಏಕೆಂದರೆ ಮುಚ್ಚಿದ ಪಾತ್ರೆಯನ್ನು ಶೈತಾನ ತೆರೆಯಲು ಸಾಧ್ಯವಿಲ್ಲ. ಒಂದು ಹದೀಸ್ ಹೇಳುತ್ತದೆ, 1 ವರ್ಷದಲ್ಲಿ 1 ರಾತ್ರಿ ಬರುತ್ತದೆ, ಅದರಲ್ಲಿ ರೋಗಗಳು ಮತ್ತು ಬಾಧೆಗಳು ಇಳಿಯುತ್ತವೆ. ಮುಚ್ಚದ ಯಾವುದೇ ಪಾತ್ರೆಯನ್ನು ಬಾಧಿಸಬಹುದು. ಪ್ರವಾಚಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಬಲಗೈಯನ್ನು ಕೆನ್ನೆಯ ಕೆಳಗೆ ಇಟ್ಟು ಮಲಗುತ್ತಿದ್ದರು. ಹೊಟ್ಟೆಯ ಮೇಲೆ ಕೈ ಇಟ್ಟು ಮಲಗುವುದನ್ನು ಅವರು ದ್ವೇಷಿಸುತ್ತಿದ್ದರು ಮತ್ತು ಅದು ನರಕವಾಸಿಗಳ ಮಲಗುವ ವಿಧಾನವೆಂದು ಹೇಳಿದರು. ಸೂರತುಲ್ ಖಮರ್ನಲ್ಲಿ ಹೇಳಲಾಗಿದೆ, ಅವರು ಮುಖದಿಂದ ಬೆಂಕಿಗೆ ಎಳೆಯಲ್ಪಡುವ ದಿನ ಹೇಳಲ್ಪಡುತ್ತದೆ, ನರಕದ ಬೆಂಕಿಯ ಸ್ಪರ್ಶವನ್ನು ರುಚಿಸಿ. ಅಲ್ಲಾಹನ ದೂತ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಮಕ್ಕಳು 7 ವರ್ಷಗಳಾದಾಗ ಪ್ರಾರ್ಥಿಸಲು ಸೂಚಿಸಿ, 10 ವರ್ಷಗಳಾದಾಗ ಪ್ರಾರ್ಥಿಸದಿದ್ದರೆ ಅವರನ್ನು ಶಿಕ್ಷಿಸಿ, ಅವರ ಹಾಸಿಗೆಗಳನ್ನು ಬೇರ್ಪಡಿಸಿ. ಪ್ರವಾಚಕ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖವನ್ನು ಬಟ್ಟೆಯಿಂದ ಮುಚ್ಚಿ ಮಲಗುವುದನ್ನು ನಿಷೇಧಿಸಿದರು, ಏಕೆಂದರೆ ಅದು ವಿಷಕಾರಿ ಉಸಿರಾಟದ ಅನಿಲಗಳನ್ನು ಉಸಿರಾಡುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಪ್ರವಾಚಕ ಇಶಾ ನಮಾಜಿನ ನಂತರ ವಿಳಂಬ ಮಾಡದೆ ಶೀಘ್ರವಾಗಿ ಮಲಗುತ್ತಿದ್ದರು ಮತ್ತು ಫಜರ್ ನಮಾಜಿಗೆ ಸುಲಭವಾಗಿ ಎಚ್ಚರಗೊಳ್ಳುತ್ತಿದ್ದರು. ಅಲ್ಲಾಹುವೇ, ಎಲ್ಲಾ ಸೃಷ್ಟಿಗಳ ರಬ್ಬೆ, ನೀನು ಅತ್ಯಂತ ಕರುಣಾಮಯ ಮತ್ತು ಅತ್ಯಂತ ದಯಾಳು. ವಿನಯದಿಂದ ಮತ್ತು ಸಂಪೂರ್ಣ ಗಮನದಿಂದ ನಾನು ನಿನ್ನತ್ತ ತಿರುಗುತ್ತೇನೆ, ನಿನ್ನ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಬೇಡುತ್ತೇನೆ. ಅಲ್ಲಾಹುವೇ, ನನ್ನ ನಮಾಜುಗಳಲ್ಲಿ ಸ್ಥಿರತೆಯೊಂದಿಗೆ ನಿಲ್ಲಲು ನನಗೆ ಶಕ್ತಿ ನೀಡು. ಹೀಗೆ ನಾನು ಪ್ರತಿ ಸಲಾಹವನ್ನು ಆತ್ಮಾರ್ಥತೆಯೊಂದಿಗೆ ಮತ್ತು ಭಕ್ತಿಯೊಂದಿಗೆ ನಿರ್ವಹಿಸಲಿ. ನಿನ್ನ ಸ್ಮರಣೆಯಲ್ಲಿ ನನ್ನ ಹೃದಯ ಶಾಂತಿ ಕಂಡುಕೊಳ್ಳಲಿ. ಪ್ರತಿ ಸುಜೂದ್ ನನ್ನ ಆತ್ಮವನ್ನು ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರ ಮಾಡಲಿ. ಅಲ್ಲಾಹುವೇ, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನನಗೆ ಯಶಸ್ಸಿನ ದ್ವಾರಗಳನ್ನು ತೆರೆ. ಜ್ಞಾನ, ಬುದ್ಧಿ, ನೀತಿಯುಳ್ಳ ಕಾರ್ಯಗಳಿಂದ ನನ್ನ ಮಾರ್ಗವನ್ನು ಬೆಳಗಿಸು. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಒಳಿತಿಗಾಗಿ ಪ್ರಯತ್ನಿಸಲು ಶಕ್ತಿ ಮತ್ತು ಪ್ರತಿ ಅಡೆತಡೆಗಳನ್ನು ಮೀರಲು ಸ್ಥಿರತೆ ನೀಡು. ಅಲ್ಲಾಹುವೇ, ಅಹಂಕಾರ ಮತ್ತು ಗರ್ವದಿಂದ ನನ್ನನ್ನು ಸಂರಕ್ಷಿಸು. ನಿನ್ನ ಅಸಂಖ್ಯ ಅನುಗ್ರಹಗಳಿಗೆ ನಾನು ಯಾವಾಗಲೂ ಕೃತಜ್ಞನಾಗಿರಲಿ. ಪ್ರಯೋಜನಕಾರಿ ಜ್ಞಾನದಲ್ಲಿ ನನ್ನನ್ನು ಹೆಚ್ಚಿಸು. ಕಾನೂನುಬದ್ಧ ಮಾರ್ಗಗಳ ಮೂಲಕ ನನ್ನ ಉಪಜೀವನವನ್ನು ವಿಸ್ತರಿಸು ಮತ್ತು ನಿನ್ನತ್ತ ಹತ್ತಿರ ಮಾಡುವ ಅವಕಾಶಗಳನ್ನು ನೀಡು. ನನ್ನ ಸಮಯ, ಪ್ರಯತ್ನಗಳು, ಕೆಲಸಗಳನ್ನು ಆಶೀರ್ವದಿಸು. ನನ್ನ ಉದ್ದೇಶಗಳನ್ನು ಶುದ್ಧಗೊಳಿಸು. ನನ್ನ ಪ್ರತಿ ಹೆಜ್ಜೆ ನಿನ್ನ ಪ್ರೀತಿಯನ್ನು ಗಳಿಸುವತ್ತ ಹೋಗಲಿ. ಅಲ್ಲಾಹುವೇ, ನನ್ನ ಎಲ್ಲಾ ಕಾರ್ಯಗಳನ್ನು ಸುಲಭಗೊಳಿಸು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆ ನೀಡು ಮತ್ತು ನನಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನವರಿಗೂ ಒಳಿತು ತರುವ ಯಶಸ್ಸನ್ನು ನೀಡು. ನನ್ನ ನಂಬಿಕೆಯನ್ನು ಬಲಪಡಿಸು, ಹೃದಯವನ್ನು ಶುದ್ಧಗೊಳಿಸು, ನೇರ ಮಾರ್ಗದಲ್ಲಿ ನನ್ನನ್ನು ದೃಢಗೊಳಿಸು. ಅಲ್ಲಾಹುವೇ, ಇತರರಿಗೆ ದಯೆ ಮತ್ತು ಪ್ರಯೋಜನದ ಮೂಲವಾಗಿ ನನ್ನನ್ನು ಮಾಡು. ನನ್ನ ಜೀವನ ನಿನ್ನ ಬೆಳಕು ಮತ್ತು ದೈವಿಕ ಮಾರ್ಗದರ್ಶನದ ಪ್ರತಿಬಿಂಬವಾಗಲಿ. ಆಮೇನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.